ನಮಸ್ತೆ ಎಲ್ರಿಗೂ, ಸುಧಾ ರೆಸಿಪೀಸ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಗುಜರಾತಿ ಸ್ಪೆಷಲ್ ಢೋಕ್ಲಾ ಮಾಡಿ ತೋರಿಸ್ತಾ ಇದ್ದೀನಿ. ಢೋಕ್ಲಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾವು ಬೆಳಿಗ್ಗೆ ಟಿಫನ್ಗೆ ಇಡ್ಲಿ, ದೋಸೆ ಈ ರೀತಿ ರೆಸಿಪೀಸ್ನ ಮಾಡ್ತಿರ್ತೀವಲ್ವಾ. ಗುಜರಾತಲ್ಲಿ ಇದು ಸ್ಪೆಷಲ್. ಅಲ್ಲಿ ಢೋಕ್ಲಾನ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇಷ್ಟ ಆದರೆ ಈ ರೀತಿ ಒಂದ್ಸರಿ ಮಾಡಿ ನೋಡಿ. ಈಗ ಬೇಸನ್ನ ಇದರಲ್ಲಿ ಹಾಕೊಳ್ಳೋಣ. ಕಡಲೆ ಹಿಟ್ಟು, ಈಗ ಅರ್ಧ ಕಪ್ ಮೊಸರು ಹಾಕ್ತಾ ಇದ್ದೀನಿ ನಾನು. ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮೊಸರಿನ ಬೌಲ್ಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅರ್ಧ ಕಪ್ ನೀರು ಹಾಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಒಂದು ಪಿಂಚ್. ಈಗ ಇನ್ನ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರನ್ನ ನೋಡ್ಬಿಟ್ಟು ಹಾಕೊಳ್ಳಿ, ನಾನು ತೋರಿಸ್ತೀನಿ. ಈಗ ಹಿಟ್ಟು ಈ ಅಳತೆನಲ್ಲಿದ್ರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈ ಅಳತೆನಲ್ಲಿ ಇದ್ರೆ ಸಾಕು. ಈಗ 20 ನಿಮಿಷ ಚೆನ್ನಾಗಿ ನೆನೆಬೇಕದು ಹಿಟ್ಟು. ನಿಮಗೆ ಟೈಮ್ ಇದೆ ಅನ್ನೋದಾದ್ರೆ 1 ಅವರ್ ಕೂಡ ಬಿಡ್ಬೋದು, ಇಲ್ಲಾಂದ್ರೆ 20 ಮಿನಿಟ್ಸ್ ಸಾಕು. ಈಗ 20 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಢೋಕ್ಲಾನ ಸ್ಟೀಮ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಸ್ಟ್ಯಾಂಡ್ನ ಇದರಲ್ಲಿ ಇಡ್ತಾ ಇದ್ದೀನಿ ನಾನು. ನೀರನ್ನು ಹಾಕ್ಬಿಟ್ಟು ನೀರು ಚೆನ್ನಾಗಿ ಬಾಯ್ಲ್ ಆಗಲಿ. 20 ನಿಮಿಷ ಆಗಿದೆ. ಇದಕ್ಕೆ ಬೇಕಿಂಗ್ ಸೋಡಾ 1 ಪ್ಯಾಕೆಟ್ ಇನೋ ಹಾಕ್ತಾ ಇದ್ದೀನಿ. ಇನೋ ಕಂಪ್ಲೀಟ್ ಆಗಿ ಆಪ್ಷನಲ್. ನಿಮಗೆ ಬೇಕಾದರೆ ಹಾಕ್ಬೋದು, ಬೇಡಂದ್ರೆ ಸೋಡಾ ಹಾಕಿಬಿಟ್ಟು ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಂದ್ಸಲ. ಇನೋ ಸೋಡಾ ಹಾಕೋದ್ರಿಂದ ಗೂಡಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸೋಡಾ ಅಥವಾ ಇನೋನ. ಇನೋ ಮತ್ತೆ ಸೋಡಾ ಹಾಕ್ತಾ ಇದ್ರು ಕೂಡ ಚೆನ್ನಾಗಿ ಬರುತ್ತೆ. ನೀವು ಢೋಕ್ಲಾ ಮಾಡೋದಕ್ಕೆ ಈ ರೀತಿ ಒಂದು ಬಾಕ್ಸ್ ತಗೋಬೋದು, ಇಲ್ಲಾಂದ್ರೆ ಕೇಕ್ ಮೋಲ್ಡ್ ಬರುತ್ತೆ ನೋಡಿ, ಕೇಕ್ ಮೋಲ್ಡಲ್ಲಿ ಕೂಡ ಮಾಡ್ಕೋಬೋದು. ಈಗ ಈ ಬಾಕ್ಸ್ಗೆ ಆಯಿಲ್ ಹಚ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಆಯಿಲ್ನ ಹಚ್ಕೊಳ್ಳಿ ಎಲ್ಲ ಕಡೆ. ನಾನು ಈಗ ಈ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಈಗ ನೀರು ಬಾಯ್ಲ್ ಆಗ್ತಾ ಇದೆ. ಈಗ ಇದರಲ್ಲಿ ಇಡ್ತಾ ಇದ್ದೀನಿ ನಾನು. ಈಗ 15ರಿಂದ 20 ನಿಮಿಷಗಳ ಕಾಲ ಇದನ್ನ ನಾನು ಬಿಡ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ನಂತರ ತೆಗಿತಾ ಇದ್ದೀನಿ.
ಈ ರೀತಿ ಬಿಡಿಸ್ಕೊಂಡ್ಬಿಡಿ. ಈಗ ನೀಟಾಗಿ ಇವನ್ನ ಕಟ್ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದು. ಈ ರೀತಿ ಒಂದ್ಸರಿ ಮಾಡಿ ನೋಡಿ. ನೋಡಿ ಯಾವ ರೀತಿ ಬಂದಿದೆ ನೋಡಿ, ಸ್ಪಾಂಜಿಯಾಗಿ. ಈಗ ಡೋಕ್ಲಾ ಮೇಲೆ ಹಾಕೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೋದಕ್ಕೆ. ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಆಗಿ. ಈಗ 1 ಗ್ಲಾಸ್ ನೀರು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ. 1/2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಎರಡು ಚಮಚ ಸಕ್ಕರೆ. ಚೆನ್ನಾಗಿ ಬಾಯ್ಲ್ ಆಗಲಿದ್ದು. ಧೋಕ್ಲಾ ಮೇಲೆ ಹಾಕೋದಕ್ಕೆ ಒಂದು ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕಿ ಈಗ ಇವನ್ನೆಲ್ಲ ಈ ರೀತಿ ಇಟ್ಕೊತಾ ಇದ್ದೀನಿ ನಾನು. ಈಗ ಇದಕ್ಕೆ ಮಾಡಿದ್ವಲ್ವ ಸಿರಪ್, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಂಥ ರೆಸಿಪೀಸ್ಗಾಗಿ ಸುಧಾ ರೆಸಿಪೀಸ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲ ಸೇಮ್ ಅಳತೆನಲ್ಲಿ ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಮತ್ತು ಈನೋನ ಹಾಕ್ತೇನೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಕಡಲೆ ಹಿಟ್ಟು, ಮೊಸರು ಮತ್ತು ಉಪ್ಪು, ಸ್ವಲ್ಪ ಅರಶಿನ ಹಾಕಿಬಿಟ್ಟು ಕಲಸಿದ್ದೀನಿ. ಈಗ ಇದನ್ನು ಬೇಕಾದರೆ ನಾವು 1 ಅವರ್ ಬಿಡೋಣ. 1 ಅವರ್ ಬಿಟ್ಟರೆ ಚೆನ್ನಾಗಿ ಆಗ್ಬೋದಲ್ವ, ಅದಕ್ಕೋಸ್ಕರ 1 ಅವರ್ ಬಿಟ್ಟಿದ್ದೀನಿ. ಆದರೆ ಬೇಕಿಂಗ್ ಪೌಡರ್ ಅಥವಾ ಈನೋನ ಮಿಕ್ಸ್ ಮಾಡ್ತಾ ಇಲ್ಲ. 1 ಅವರ್ ಬಿಡ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವೋ ಅದರಲ್ಲೇ ಇರೋದು ಢೋಕ್ಲಾ ಚೆನ್ನಾಗಿ ಬರುತ್ತೆ. ಏನೋ ಹಾಕ್ತೇನೆ ಮಾಡಿರೋ ಹಿಟ್ಟನ್ನು ನೋಡೋಣ. 1 ಅವರ್ ಆಗಿದೆ ಈಗ ನಾನು ಕಲಸಿಟ್ಟು. ಈಗ ಒಂದು ಬೌಲ್ಗೆ ಎಣ್ಣೆ ಹಚ್ಚಿಟ್ಟಿದ್ದೆ, ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಅದೇ ರೀತಿ ಬಾಯ್ಲ್ ಮಾಡ್ಕೊಳ್ಳಿ. ಇದನ್ನು ಕೂಡ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನಾನು ಸೋಡಾ ಏನು ಹಾಕ್ತೇನೆ ಮಾಡಿರೋ ಢೋಕ್ಲಾ ಈಗ ರೆಡಿಯಾಗಿದೆ ನೋಡಿ. ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ವ ಈ ರೀತಿ ಸೋಡಾ ಏನು ಹಾಕ್ತೇನೆ ಮಾಡೋದು. ಏನು ಅಂತ ಚೇಂಜಸ್ ಏನಿರೋದಿಲ್ಲ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈಗ ಇದನ್ನ ಕಟ್ ಮಾಡ್ಕೊಂತೀನಿ ನಾನು.
ಸೋಡಾ ಈನೋ ಹಾಕ್ಬಿಟ್ಟು ಮಾಡಿರೋದು, ಇದು ಹಂಗೆ ಮಾಡಿರೋದು. ಸೋಡಾ ಈನೋ ಹಾಕ್ತೇನೆ ಮಾಡಿರೋ ಈ ಢೋಕ್ಲಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಾನು ಮಾಡಿರೋ ಢೋಕ್ಲಾ ಕಮಾನ್ ಗುಜರಾತಿ ಸ್ಪೆಷಲ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.